ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ದೇವರ ವಾಕ್ಯ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದ ಕೊನೆಯ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಈ ದಿನಗಳಲ್ಲಿ ನಾವು ನಮ್ಮ ಕಾಲಗಳನ್ನ, ಸಮಯಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ನಮ್ಮ ಪ್ರತಿ ಕ್ಷಣದಲ್ಲಿಯೂ ಕೂಡ ಆತನನ್ನ ವಿವೇಚಿಸಿಕೊಂಡವರಾಗಿ, ಆತನ ವಾಕ್ಯಗಳನ್ನ ಹಿಡಿದುಕೊಂಡು ಕಾಲವನ್ನು ಬೆಲೆಯುಳ್ಳದ್ದಾಗಿ ನೋಡಿಕೊಂಡು, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ವಾಕ್ಯದಲ್ಲಿ ಧ್ಯಾನಿಸುವವರಾಗಿ, ಅದೇ ರೀತಿ ಅದರಲ್ಲಿ ನಡೆಯುವವರಾಗಿ ನಾವು ನಿಂತುಕೊಂಡಾಗ ಈ ವಾಕ್ಯವು ನಮ್ಮಲ್ಲಿ ದೊಡ್ಡ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಭೂಪರಲೋಕಗಳ ಒಡೆಯನು ಆದ ನಮ್ಮ ಪರಮ ತಂದೆಯೇ, ಹೌದು ಸ್ವಾಮಿ, ಈ ದಿನಗಳು ಕೆಟ್ಟವುಗಳಾಗಿವೆ ಕರ್ತನೆ. ಅಪ್ಪ, ಕೊನೆಯ ದಿನಗಳಲ್ಲಿ ಕರ್ತನೆ, ಅಪ್ಪ, ವರ್ಷದ ಕೊನೆಯಲ್ಲಿ ಕರ್ತನೆ ನಿಂತಿದ್ದೇವೆ. ವರ್ಷವೆಲ್ಲ ಕಾದಿದ್ದೀರಿ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನಗಳನ್ನ ನೀವು ನಮಗೆ ಆಶೀರ್ವದಿಸಿ ಕೊಟ್ಟಿದ್ದೀರಿ. ಅಪ್ಪ, ಹೊಸ ವರ್ಷಕ್ಕೆ ಕಾಲಿಡುವುದಕ್ಕಿಂತ ಮುಂಚೆ ಕರ್ತನೆ, ಅಪ್ಪ, ನಮ್ಮನ್ನು ನಾವು ಶುದ್ಧರಾಗಿ ಮಾಡಿಕೊಂಡು ನಿಮ್ಮ ಒಂದು ಜ್ಞಾನದಲ್ಲಿ ನಡೆಯುವಂತೆ, ಕಾಲವನ್ನು ನಿಮಗಾಗಿ ಉಪಯೋಗಿಸುವಂತೆ ಕೃಪೆ ಮಾಡಿ ಕೊಡಿರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ, ಆಮೆನ್.